ಸೊ ನಿನ್ನೆ ವೀಡಿಯೋದೊಂದು ಸ್ಮಾಲ್ ರೀಕ್ಯಾಪು. ನಾವು ಜಿಮ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ನಮ್ಮ ಬಾಡಿ ಮತ್ತು ಮೈಂಡು ಜಿಮ್ ಅಟ್ಮಾಸ್ಫಿಯರ್ಗೆ ಸೆಟ್ ಆಗಿರಬೇಕು ಅಂತ ಹೇಳಿದ್ದೆ. ಅದು ಹೇಗೆ ಸೆಟ್ ಮಾಡಬೇಕು, ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಫಾಲೋ ಮಾಡಿದ್ದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ನೀವು ಅದನ್ನು ಫಾಲೋ ಮಾಡ್ಬೋದು. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ನಾನು ಫಾಲೋ ಮಾಡಿದ್ದು ಒಂದು ಸ್ಮಾಲ್ ಟಿಪ್ನ ನಿಮ್ಗೆ ಹೇಳ್ತೀನಿ, ಸೊ ದಟ್ ಅದು ನಿಮಗೆ ಯೂಸ್ಫುಲ್ ಆಗ್ಬೋದು. ಯೂಸ್ಫುಲ್ ಆಯಿತು ಅಂದರೆ ಅದನ್ನು ನಿಮ್ಮ ಲೈಫ್ ಸ್ಟೈಲಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹಾಯ್ ಹಲೋ, ನಮಸ್ತೆ ಕರ್ನಾಟಕ, ನಮಸ್ತೆ ಗುರು. ವಿಂಟರ್ ಸೀರೀಸ್ ಡೇ 18ಗೆ ಸ್ವಾಗತ, ಸುಸ್ವಾಗತ. ಹಾಗೆ ಬೆಳಗ್ಗೆನೇ ಶುಭೋದಯಗಳು. ಸೊ ಇವತ್ತು ಆ್ಯಕ್ಚುಲಾಗಿ ನಾನು ವರ್ಕೌಟ್ ಇರೋದು ಚೆಸ್ಟು, ಶೋಲ್ಡ್ರು, ಟ್ರೈಸಿಪ್ಸು. ಬಟ್ ವರ್ಕೌಟ್ ಬಗ್ಗೆ ನಾನೇನು ಮಾತಾಡೋಲ್ಲ. ವಿಡಿಯೋದಲ್ಲೆಲ್ಲ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ಒಂದು ಲೈಕು, ಶೇರು, ಕಮೆಂಟು, ಹಾಗೆ ಬಂದೇ ಒಂದು ಸಬ್ಸ್ಕ್ರೈಬು. ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೇನು ಲಾಸ್ ಆಗೋಲ್ಲ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಡೈರೆಕ್ಟಾಗಿ ಟಾಪಿಕ್ ಹೋಗೋಣ ಬನ್ನಿ. ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ಸ್ ಇದೆ, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ. ಇದರ ಅರ್ಥ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಆದರೆ ಸಿಂಪಲಾಗಿ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ನೀವು ಎಷ್ಟು ಬೇಗ ಮಲ್ಕೊತೀರ ಅಷ್ಟು ಬೇಗ ನಿಮಗೆ ಬೆಳಗ್ಗೆ ಹೊತ್ತು ಎದ್ದೇಳೋಕ್ಕೆ ಈಸಿ ಆಗುತ್ತೆ. ಈಗ ಎಲ್ಲರ ತಲೆಯಲ್ಲಿ ಓಡ್ತಾ ಇರೋ ಒಂದು ಕ್ವಶನ್ ಏನಪ್ಪ ಅಂದರೆ, ಬೆಳಿಗ್ಗೆ ಎದ್ದೇಳೋದೇ ದೊಡ್ಡ ಕಷ್ಟ ಆಗೋರು. ಒಂದು ಸರಿ ನೀವು ಆಚೆ ಬಂದು ನೋಡಿ, ತರಕಾರಿ ಮಾರೋರು, ಪೇಪರ್ ಹಾಕೋ ಹುಡುಗ, ಅವ್ರು ಹೋಲ್ಸ್ಕೊಂಡ್ರೆ ನಮಗೇನೂ ಕಷ್ಟ ಅಲ್ಲ ಆಗೋ. ಸೊ ನಾವು ಮನಸ್ಸು ಮಾಡ್ಬೇಕಷ್ಟೆ. ನಾನು 8 ಗಂಟೆಗೆ ಎದ್ದೇಳ್ತಿದ್ದವನೇ, ಬಟ್ ಇವತ್ತು ಪ್ರಾಕ್ಟೀಸ್ ಮಾಡ್ತಾ 4:30-5 ಗಂಟೆಗಂತೂ ಎದ್ದೇಳ್ತೀನಿ. ಸೊ ಇದು ಒಂದೇ ದಿನಕ್ಕೆ ಆಗ್ಬಿಡುತ್ತಾ? ಇಲ್ಲ, ಅವರೇ ಪೀರಿಯಡ್ ಆಫ್ ಟೈಮು ನೀವು ಪ್ರಾಕ್ಟೀಸ್ ಮಾಡ್ತಾ ಪರ್ಫೆಕ್ಟ್ ಆಗ್ತಾರೆ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ ಆ ಥರ. ಸೊ ಇವಾಗ ನಾವೇನು ಮಾಡಬೇಕು, 8:00ವರೆಗೆ ಎದ್ದೇಳ್ತಿದ್ದವರು ಆದಷ್ಟು ಒಂದು 7:00ವರೆಗೆ ಎದ್ದೇಳಕ್ಕೆ ಟ್ರೈ ಮಾಡಬೇಕು. ಆಮೇಲೆ 7 ಗಂಟೆ, ಆಮೇಲೆ 6:30, ಆಮೇಲೆ 6 ಗಂಟೆ. 6 ಗಂಟೆ ಸಾಕು ಅಂತ ಅನ್ಸುತ್ತೆ. ಬೇಕು ಅಂದರೆ ನೀವು 5 ಗಂಟೆವರೆಗೂ ಪ್ರಾಕ್ಟೀಸ್ ಮಾಡ್ಬೋದು. ಸೊ 5 ಗಂಟೆಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗ್ಬೋದು. ನಿಮ್ಮ ಅಕ್ಕಪಕ್ಕ ಯಾವುದಾದ್ರೂ ಪಾರ್ಕಿಗೆ ಹೋಗಿ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒನ್ಸ್ ನೀವು ವಾಕ್ ಸ್ಟಾರ್ಟ್ ಮಾಡಾದ್ಮೇಲೆ ಒಂದು ವೀಕ್ ಆದಮೇಲೆ ಗ್ರ್ಯಾಜುವಲಾಗಿ ಇನ್ಕ್ರೀಸ್ ಮಾಡ್ತಾ ಡೈಲಿ 1 ಕಿಲೋಮೀಟ್ರು, ಆಮೇಲೆ 1 ವೀಕ್ ಆದಮೇಲೆ 1.5 ಕಿಲೋಮೀಟ್ರು, ಅದಾದಮೇಲೆ 2 ಕಿಲೋಮೀಟ್ರು. ಈ ಥರ ನೀವು ಒಂದು ದಿನವೂ ಮಿಸ್ ಮಾಡದೆ ಪಾರ್ಕಿಗೆ ಹೋಗಿ 30 ದಿನ ವಾಕ್ನ ಕಂಪ್ಲೀಟ್ ಮಾಡ್ತೀರಲ್ಲ, ಆವಾಗ ನೀವು ಪರ್ಫೆಕ್ಟ್ ಆಗಿದ್ದೀರಾ ನೀವು ಜಿಮ್ಮಿಗೆ ಜಾಯ್ನ್ ಆಗೋಕ್ಕೆ. ಅಲ್ಲಿಗೆ ನಿಮ್ಗೊಂದು ಮೈಂಡ್ ಸೆಟ್ಟು ಬಿಲ್ಡ್ ಆಗಿಬಿಟ್ಟಿರುತ್ತೆ. ಸೊ ದಟ್ ನಾನು ಎದ್ದೇಳಬೇಕು, ವಾಕ್ ಹೋಗಬೇಕು, ಇಲ್ಲ ಏನೋ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕಪ್ಪ ಅಂತ. ಆವಾಗ ನೀವು ಹೋಗಿ ಜಿಮ್ಮಿಗೆ ಜಾಯ್ನ್ ಆಗಿ. ಅಲ್ಲಿವರೆಗೂ ದಯವಿಟ್ಟು ಜಿಮ್ಮಿಗೆ ಜಾಯ್ನ್ ಆಗಿಬಿಡಿ. ಒಂದೊಂದು ಸಜೆಷನ್ ಅಷ್ಟೇ. ಟಿಪ್ ಆಫ್ ದಿ ಡೇ, ಮೊಬೈಲಲ್ಲಿ ಅಲಾರಾಮ್ ಸೆಟ್ ಮಾಡಿ ಒಂದು ವಾಟರ್ ಬಾಟ್ಲಲ್ಲಿ ಫುಲ್ ನೀರು ತುಂಬಿಸ್ಬಿಟ್ಟು ನೀವು ಮಲಗೋ ಪ್ಲೇಸಿಂದ ತುಂಬ ದೂರದಲ್ಲಿ ಯಾವ್ದಾರ ಒಂದು ಕಾರ್ನರಲ್ಲಿ ಇಡು. ಸೊ ದಟ್ ಬೆಳಿಗ್ಗೆ ಅಲಾರಾಮ್ ಹೊಡೆದಾಗ ನೀವು ಎದ್ದೋಗಿ ಆಫ್ ಮಾಡ್ತಿರಲ್ಲ, ಅವಾಗ ವಾಟರ್ ಬಾಟ್ಲಲ್ಲಿರೋ ವಾಟರ್ನ ಸಿಪ್ ಮಾಡಿಬಿಟ್ಟು ಒಂದು 5 ಸೆಕೆಂಡು ಕಣ್ಣು ಮುಚ್ಕೊಂಡು ಬಾಯಲ್ಲಿ ಇಟ್ಕೊಂಡು ಆಮೇಲೆ ಕುಡೀರಿ. ನಿಮ್ಗೆ ಎಂಥ ನೀತಿ ಇದನ್ನು ಪಕ್ಕನ ಹೊರಟೋಗ್ಬೋದು. ಸೊ ಇದು ನಾನು ಟ್ರೈ ಮಾಡಿ ನೋಡಿ. ಇದು ಎಸ್ ಅನ್ಸಿದ್ರೆ ನಾಳೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಬಂದು ಟೈಪ್ ಮಾಡಿ. ಸೊ ಇದಾಗಿದ್ದು ಇವತ್ತಿನ ಕತೆ. ನಾಳೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಅಂತ ಹೇಳ್ತಾ ನಾನು ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಹೇಳ್ತೀನಿ ಟಾಟಾ, ಸಿ ಯು ಅಂಡ್ ಬಾಯ್. Please do like, share, subscribe. Thanks for watching.